ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಮ್ಮ ಮೇಲೆ ಅಂದರೆ ಅಮೆರಿಕ ಹೇಳ್ಕೊಳ್ತಿರೋದು ಒಂದು ರಿಪೋರ್ಟ್ನಲ್ಲಿ ನಮ್ಮ ಮೇಲೆ ದಕ್ಷಿಣ ಕೊರಿಯಾ ಪರಮಾಣು ಬಾಂಬ್ ಅಟ್ಯಾಕ್ ಮಾಡಬಹುದು ಹೀಗಂತ ಒಂದು ವರದಿಯಲ್ಲಿ ಅಮೆರಿಕ ಸ್ವತಃ ಹೇಳಿಕೊಂಡಿದೆ. ಸೊ ಆ ವರದಿ ಏನು, ಆ ವರದಿಯಲ್ಲಿ ಜೊತೆಗೆ ಪಾಕಿಸ್ತಾನದ ಮೇಲೆಯೂ ಸಹ ಅನುಮಾನವನ್ನ ಅಮೆರಿಕ ಯಾಕೆ ವ್ಯಕ್ತಪಡಿಸ್ಕೊಂಡಿದೆ, ಪರಮಾಣು ಬಾಂಬ್ ಹಾಕಿಬಿಡಬಹುದು ಅಮೆರಿಕ ಮೇಲೆ ಅಂತ, ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಏನು ಬಂತು, ಪ್ಲಸ್ ಬೇರೆ ಯಾವ ದೇಶಗಳು ಅಮೆರಿಕ ಮೇಲೆ ಪರಮಾಣು ಬಾಂಬ್ ಹಾಕೋ ಸಾಧ್ಯತೆ ಇದೆ ಅಂತ ಅಮೆರಿಕಾನೇ ರಿಪೋರ್ಟನ್ನು ಒಂದನ್ನು ರೆಡಿ ಮಾಡ್ಕೊಂಡಿದೆ. ಆ ರಿಪೋರ್ಟನ್ನು ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ತುಳಸಿ ಗಬಾರ್ಡ್ ಅನ್ನುವಂಥವರು ಹೊರಗಿಟ್ಟಿದ್ದಾರೆ. ಸೊ ಆ ರಿಪೋರ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಈಗ ಸದ್ಯಕ್ಕೆ ಮಾಡ್ತೀನಿ. ಸೊ ಅಮೆರಿಕ ಪ್ರತಿ ವರ್ಷ ಒಂದು ರಿಪೋರ್ಟನ್ನು ಬಿಡುಗಡೆ ಮಾಡುತ್ತೆ, ಥ್ರೆಟ್ ರಿಪೋರ್ಟ್ ಅಂತ. ಯಾವ ದೇಶಗಳಿಂದ ನಮ್ಮ ಮೇಲೆ ಅತಿ ದೊಡ್ಡ ಅಪಾಯ ಇದೆ, ಯಾವ ದೇಶಗಳಿಂದ ನಮಗೆ ಅಪಾಯ ಇದೆ ಅಂತ. ಅದರಲ್ಲಿ ಪರಮಾಣು ಬಾಂಬ್ ಹಾಕಬಹುದಾದಂತಹ ದೇಶಗಳು ಯಾವ್ಯಾವುದು ಅನ್ನೋದ್ರ ಪಟ್ಟಿ ಮಾಡ್ತಾ ಉತ್ತರ ಕೊರಿಯಾವನ್ನು ಸಹ ಅವರು ತುಂಬಾ ಗಂಭೀರವಾಗಿ ಆ ಪಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಉತ್ತರ ಕೊರಿಯಾವನ್ನ ಅವ್ರು ಇಟ್ಕೊಂಡಿದ್ರು, ನಾವು ಯಾಕೆ ಗಂಭೀರವಾಗಿ ಪರಿಗಣಿಸಬೇಕು? ಅಮೆರಿಕದವ್ರೇನೋ ಅವ್ರಿಗೆ ಚಟ, ಉತ್ತರ ಕೊರಿಯಾನ ಯಾವಾಗಲೂ ಅಟ್ಯಾಕ್ ಮಾಡ್ತಿರುತ್ತೆ. ರಷ್ಯಾ, ಚೈನಾ, ಉತ್ತರ ಕೊರಿಯಾ ಮತ್ತು ಇರಾನ್ ಅದರ ಪರ್ಮನೆಂಟ್ ಶತ್ರುಗಳು, ಹಾಗಾಗಿ ಆ ಹೆಸರುಗಳು ಇರ್ತವೆ ಅನ್ನೋದಾದ್ರೆ, ಉತ್ತರ ಕೊರಿಯಾ ಇತ್ತೀಚೆಗೆ ತೋರಿಸಿದಂತಹ ತನ್ನ ನಡವಳಿಕೆ ಇದೆಯಲ್ಲ, ಅದು ಇದಕ್ಕೆ ಒಂದು ಆಸ್ಪದವನ್ನು ಮಾಡಿಕೊಡುತ್ತೆ. ಅಮೆರಿಕದ ಭಯ ವಾಸ್ತವತೆಗೆ ಹತ್ತಿರ ಇದೆ ಅಂತ. ಯಾಕೆಂದ್ರೆ ಇತ್ತೀಚೆಗಷ್ಟೇ ಅದು 12 ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡ್ತು. ನ್ಯೂಕ್ಲಿಯರ್ ಪರಮಾಣು ಬಾಂಬುಗಳನ್ನು ಹೊತ್ತೊಯ್ಯಬಹುದಾದಂತಹ ಕೆಪಾಸಿಟಿ ಇರುವಂತಹ ಅಂತಹ ಒಂದು ಶಕ್ತಿ ಇರುವಂತಹ 12 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅದು ಟೆಸ್ಟ್ ಮಾಡ್ತು ಮತ್ತು 10 ಶಾರ್ಟ್ ರೇಂಜ್ ಮಿಸೈಲ್ಗಳನ್ನು ಸಹ ಅದು ಟೆಸ್ಟ್ ಫೈರ್ ಮಾಡ್ತು. ಆ ಮೂಲಕ ತಾನು ಅಮೆರಿಕಾಗೆ ಯಾವತ್ತಿದ್ರೂ ಸಹ ಗಂಡಾಂತರ ಅಂತ ತೋರಿಸೋ ಪ್ರಯತ್ನವನ್ನು ನಾರ್ತ್ ಕೊರಿಯಾ ಮಾಡ್ತು. ನಾರ್ತ್ ಕೊರಿಯಾ ಬಳಿ ಆಟಮಿಕ್ ಬಾಂಬ್ ಇದೆಯಾ? ಇದೆ ಅನ್ನುವವರ ಸಂಖ್ಯೆನೂ ಇದೆ, ಇಲ್ಲ ಅನ್ನುವವರ ಸಂಖ್ಯೆನೂ ಇದೆ. ಬಟ್ ಅಮೆರಿಕ ಹೇಳ್ತಿದೆ ಅವ್ರು ಆಲ್ಮೋಸ್ಟ್ ಇಟ್ಕೊಂಡಿದ್ದಾರೆ, ಅದಕ್ಕೆ ನಾವು ಅವ್ರ ಸಹವಾಸಕ್ಕೆ ಹೋಗಲ್ಲ ಅಂತ. ಇರಾನ್ ಸಹವಾಸಕ್ಕೆ ಯಾಕೆ ಹೋಗ್ತೀರಿ ಅಂತ ಕೇಳಿದ್ರೆ, ಅವ್ರ ಹತ್ರ ಆಟಮ್ ಬಾಂಬ್ ಇಲ್ಲ, ಸಹವಾಸಕ್ಕೆ ಹೋಗ್ತೀವಿ. ನಾರ್ತ್ ಕೊರಿಯಾ ಸಹವಾಸಕ್ಕೆ ಯಾಕೆ ಹೋಗಲ್ಲ? ಅವ್ರ ಹತ್ರ ಆಟಮ್ ಬಾಂಬ್ ಇದೆ, ನಾವು ಹೋಗಲ್ಲ ಅಂತ ಅಮೆರಿಕದವರು ಒಂದು ರೀತಿಯಾಗಿ ಇಂಡೈರೆಕ್ಟ್ ಆಗಿ ಹೇಳ್ಕೊಂಡಿರ್ತಾರೆ. ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ಕೊಂಡಿರ್ತಾರೆ. ಹಾಗಾದ್ರೆ ಬೇರೆ ಯಾವೆಲ್ಲ ದೇಶಗಳು ಆ ಪಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಅಮೆರಿಕ ತಮ್ಮ ಮೇಲೆ ಒಂದು ಬಾಂಬ್ ಹಾಕಬಹುದು ಅಂತ? ಈ ರಿಪೋರ್ಟನ್ನು ಹೊರಗಿಟ್ಟಿರುವಂಥದ್ದು ತುಳಸಿ ಗಬಾರ್ಡ್ ಅನ್ನುವಂಥ ಮಹಿಳೆ. ಅವರು ಭಾರತ ಮೂಲದವರು, ಬಟ್ ಅಮೆರಿಕದಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್, ರಾಷ್ಟ್ರೀಯ ಭದ್ರತೆ ಮತ್ತು ಗುಪ್ತಚರ ಇಲಾಖೆಗೆ ಮುಖ್ಯಸ್ಥರವರು. ಸೊ ಅವರು ಹೊರಗಿಟ್ಟಿರುವಂತಹ ರಿಪೋರ್ಟಲ್ಲಿ ಬೇರೆಲ್ಲ ಯಾವ ದೇಶಗಳಿದಾವೆ ಅಂದರೆ, ನಾರ್ತ್ ಕೊರಿಯಾ ಜೊತೆಯಲ್ಲಿ ರಷ್ಯಾ ಇದೆ, ಚೈನಾ ಇದೆ, ನಾರ್ತ್ ಕೊರಿಯಾ ನಾನು ಹೇಳಿದೆ, ಪಾಕಿಸ್ತಾನ ಮತ್ತು ಇರಾನ್ ಇದೆ. ಇಲ್ಲಿ ಪಾಕಿಸ್ತಾನವನ್ನು ಸಹ ಅವರು ಸೇರಿಸ್ಕೊಂಡಿದ್ದಾರೆ. ಯಾಕಂದರೆ ಪಾಕಿಸ್ತಾನದ ಬಳಿ ಅವರಿಗೆ ಒಂದು ನ್ಯೂಕ್ಲಿಯರ್ ಬಾಂಬ್ಸ್ ಇದೆ, ಪರಮಾಣು ಅಸ್ತ್ರಗಳಿದ್ದಾವೆ. ಮತ್ತು ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆ ಮತ್ತು ಅಲ್ಲಿ ನಡೆಯುವಂತಹ ಬಂಡಾಯಗಳು ನೋಡಿದಾಗ ಇದ್ದಕ್ಕಿದ್ದಾಗೆ ಆರ್ಮಿಯವರು ಟೇಕ್ ಓವರ್ ಮಾಡಿಬಿಡ್ತಾರೆ. ಸರ್ಕಾರ ಇದ್ದು ಇಲ್ದಂಗಿರುತ್ತೆ, ಇದ್ದು ಸತ್ತಂಗಿರುತ್ತೆ. ಊರು ತುಂಬ ಭಿಕ್ಷೆ ಬೇಡ್ಕೊಂಡು ಬಂದು ಬಾಂಬುಗಳೇನೋ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಯಾರ ಕೈಯಲ್ಲಿದೆ, ಯಾರು ಬಟನ್ ಒತ್ತುತ್ತಾರೆ, ಯಾರು ಬಟನ್ ಒತ್ತ ಪವರ್ ಹೊಂದಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ಅದೊಂದು ಪಾಕಿಸ್ತಾನ ಒಂದು ಟೆರರಿಸ್ಟ್ ರೋಗ್ ನೇಷನ್ ಅದು. ಹಾಗಾಗಿ ಅದರ ಮೇಲೂ ಸಹ ಅವರಿಗೆ ಭಯ ಇದೆ ಅಮೆರಿಕಾಗೆ. ನಮ್ಮ ಎಂಜಲು ತಿಂತಿರೋ ನಾಯಿ ಸರಿ, ಈಗ ಸದ್ಯಕ್ಕೆ ನಾವು ಹಾಕೋ ಬಿಸ್ಕೆಟನ್ನು ತಿಂದು ಬಾಲ ಅಲ್ಲಾಡಿಸುತ್ತಾ ಇರುವಂತಹ ಒಂದು ನಾಯಿ ಪಾಕಿಸ್ತಾನ. ಆದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಅವನ ತಲೆ ಕೆಟ್ಟವನೇ ಅವನಾದ್ರು ಆರ್ಮಿಯವನು ಟೇಕ್ ಓವರ್ ಮಾಡಿ ಆ ಬಾಂಬುಗಳೆಲ್ಲ ಅವನ ಕೈಗೆ ಹೋಗಿ ಅವನ ಕಂಟ್ರೋಲ್ಗೆ ಬಂದು ದಿಢೀರಂತ ಹಾಕಬಹುದು, ನಮ್ಮ ಮೇಲೂ ಹಾಕಬಿಡಬಹುದು ಅನ್ನೋದು ಅಮೆರಿಕದ ಭಯ. ಸೊ ಪಾಕಿಸ್ತಾನದ ಹೆಸರನ್ನು ಸೇರಿಸ್ಕೊಂಡಿದ್ದಾರೆ. ಇನ್ನು ಇರಾನ್ ಹೆಸರು ಹಾಕ್ಕೊಂಡಿದ್ದಾರೆ. ಬಟ್ ಇರಾನ್ ಬಗ್ಗೆ ಪರಮಾಣು ಬಾಂಬ್ ಇಲ್ಲ, ಅವರು ಮಾಡೋದನ್ನ ತಡೆಯೋದಕ್ಕೆ ನಾವು ಅವ್ರ ವಿರುದ್ಧ ಹೋರಾಟ ನಡೆಸ್ತಿರೋದು ಅಥವಾ ದಾಳಿ ಮಾಡಿರೋದು ಅವ್ರ ಮೇಲೆ ಅಂತ ಅಮೆರಿಕನೇ ಹೇಳ್ಕೊಳ್ತಿದೆ. ಬಟ್ ಇಲ್ಲಿ ಪರಮಾಣು ಹಾಕುವ ಸಾಧ್ಯತೆ ಇರುವ ದೇಶಗಳ ಪಟ್ಟಿಯಲ್ಲಿ ಅವರನ್ನು ಇಟ್ಕೊಂಡಿದ್ದಾರೆ. ಟೋಟಲ್ 1, 2, 3, 4, 5 ದೇಶಗಳ ಹೆಸರುಗಳನ್ನು ಅವ್ರು ಇಟ್ಕೊಂಡಿದ್ದಾರೆ. ಇನ್ನು ರಷ್ಯಾ, ಚೈನಾ ಬಳಿ ಪರಮಾಣುಗಳು ಯಥೇಚ್ಛವಾಗಿದ್ದಾವೆ.
ಸಿಕ್ಕಾಪಟ್ಟೆ ಇದ್ದಾವೆ. ಅವ್ರ ಕೆಪಾಸಿಟಿ ನಿಮಗೆ ಗೊತ್ತೇ ಇದೆ. ರಷ್ಯಾದಂತೂ ಅಮೇರಿಕಾದ ಮೂಲೆ ಮೂಲೆಗೂ ತಲುಪುವಂಥ ಮಿಸೈಲ್ಗಳಿದ್ದಾವೆ. ಪರಮಾಣು ಬಾಂಬ್ ಎಲ್ಲಿ ಹಾಕಬೇಕು ಅಂದ್ಕೊಂಡ್ರೆ ಅಲ್ಲಿ ಹಾಕ್ಬೋದು ರಷ್ಯಾ. ಚೈನಾನು ಸಹ ಅದೇ ಕೆಪಾಸಿಟಿಗಳನ್ನು ಹೊಂದಿದೆ. ಅಮೇರಿಕನ ಹೊಡಿಲೇಬೇಕು ಅಥವಾ ಅಮೇರಿಕ ವಿರುದ್ಧ ನಾನು ಏನಾದರೂ ಮಾಡಲೇಬೇಕು ಅಂದ್ಕೊಂಡ್ರೆ ಚೈನಾ ಹತ್ರ ನ್ಯೂಕ್ಲಿಯರ್ ಬಾಂಬು ಯಾವುದೇ ಮೂಲೆಯಲ್ಲಿ ಅಮೇರಿಕಾಗೆ ಹಾಕುವಂತಹ ಕೆಪಾಸಿಟಿ ಚೈನಾಗಿದೆ. ಇನ್ನು ಇಲ್ಲಿ ನಾನು ಹೇಳ್ದಂಗೆ ಪಾಕಿಸ್ತಾನ ಸರ್ಪ್ರೈಸ್ ನೇಮ್ ನಾರ್ತ್ ಕೊರಿಯಾ, ಅದರ ಬಗ್ಗೆ ಯಾರಿಗೂ ಯಾವ ಕ್ಲಾರಿಟಿನೂ ಇಲ್ಲ. ಆ ಅವನು ಹುಚ್ಚಾನ ನಾರ್ಮಲಾ ಅನ್ನೋದೇ ಯಾರಿಗೂ ಕನ್ಫರ್ಮ್ ಇಲ್ಲ. ಅಂಥದ್ರಲ್ಲಿ ಆ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕನ್ಫರ್ಮ್ ಇಲ್ಲ. ಬಟ್ ಅಮೇರಿಕ ಆ ಕಾರಣಕ್ಕೆ ಆ ಭಯವನ್ನು ಹಂಗೇ ಸೇಫಾಗಿ ಆ ರಿಪೋರ್ಟಲ್ಲಿ ತೋರಿಸ್ಕೊಂಡಿದೆ. ನಾರ್ತ್ ಕೊರಿಯಾದವರು ನಮ್ಮ ಮೇಲೆ ಆಟಮ್ ಬಾಂಬ್ ಹಾಕುವಂತಹ ಸಾಧ್ಯತೆಗಳು ಇದ್ದಾವೆ ಅಂತ. ಅದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಾರ್ತ್ ಕೊರಿಯಾ ಮಿಸೈಲ್ಗಳನ್ನು ಟೆಸ್ಟ್ ಮಾಡುತ್ತಲ್ಲ, ಅದು ಇನ್ನೊಂದಷ್ಟು ಭಯ ಮತ್ತು ಆ ರಿಪೋರ್ಟ್ಗೆ ಪುಷ್ಟಿಯನ್ನು ಕೊಡುತ್ತೆ. ಸೊ ಇದಿಷ್ಟು ಅಮೇರಿಕದ ವರದಿಯಲ್ಲಿ ನಾರ್ತ್ ಕೊರಿಯಾ, ಉತ್ತರ ಕೊರಿಯಾ, ಕಿಮ್ ಜಾಂಗ್ ಉನ್ ಆತನ ಕಡೆಯಿಂದ ನಮಗೆ ಪರಮಾಣು ಥ್ರೆಟ್ ಇದೆ, ಪರಮಾಣು ಬಾಂಬ್ ಹಾಕುವ ಸಾಧ್ಯತೆಗಳಿದೆ, ಭಯ ಇದೆ ಅಂತ ತೋರಿಸ್ಕೊಂಡಿರೋ ವರದಿ, ಅದರ ಹಿನ್ನೆಲೆ, ಅದರ ಸುತ್ತ ಇರುವಂತಹ ಸುದ್ದಿಗಳು. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.